ಮುಖಂಡರ ನೇತೃತ್ವದಲ್ಲಿ ಕೋರ್ ಕಮಿಟಿಯ ಸದಸ್ಯರುಗಳನ್ನು ಒಳಗೊಂಡಂಥ ಒಂದು ಮಹತ್ವದ ಸಭೆಯನ್ನು ಇವತ್ತು ಕರೆದಿರ್ತಕ್ಕಂಥದ್ದು. ಇವತ್ತಿನ ಸಭೆಯಲ್ಲಿ ಮುಂದಿನ ಲೋಕಸಭೆಯ ಚುನಾವಣೆ, ಈ ಒಂದು ಮೈತ್ರಿಯ ಒಂದು ಹೊಂದಾಣಿಕೆಯ ನಂತರ JDS ಮತ್ತು BJPಯ ಎರಡೂ ಪಕ್ಷಗಳ ನಾಯಕತ್ವದ ವಿಶ್ವಾಸದೊಂದಿಗೆ ಯಾವ ರೀತಿಯಲ್ಲಿ ನಮ್ಮ ಒಂದು ಚುನಾವಣೆಯಲ್ಲಿ ಭಾಗವಹಿಸಿಕೆ ಇರಬೇಕು ಅಂತಕ್ಕಂಥದ್ದು ಸುದೀರ್ಘವಾಗಿ ಚರ್ಚೆಯಾಗಿದೆ. ಪ್ರಮುಖವಾಗಿ 6 ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಮ್ಮ ರಾಜ್ಯದ ಶಾಸಕರು ಮತ್ತು ಮಾಜಿ ಶಾಸಕರುಗಳು ಹಾಗೂ ಕೆಲವು ಉಸ್ತುವಾರಿಯನ್ನು ನಾವೇನು ಕೊಟ್ಟಿದ್ದೇವೆ. ಶಾಸಕರು ಅಂದರೆ MLCಗಳು ಸೇರ್ಕೊತಾರಪ್ಪ, ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭೆ ಸದಸ್ಯರು ಅಂತ ಹೇಳಿ. ಶಾಸಕರಲ್ಲಿ ವಿಧಾನ ಪರಿಷತ್ತಿನ ಶಾಸಕರು ಸೇರ್ತಾರೆ. ಎಲ್ಲರ ಒಂದು ಸಮನ್ವಯ ಸಮಿತಿಯನ್ನು ನಾವೇನು ಈಗಾಗಲೇ ಪ್ರಕಟ ಮಾಡಿದ್ದೇವೆ. ಈ ಒಂದು ಚುನಾವಣೆಯನ್ನು ಎರಡೂ ಪಕ್ಷಗಳು NDA ಮೈತ್ರಿಕೂಟದಲ್ಲಿ ನಾವೇನು 2024 ಲೋಕಸಭಾ ಚುನಾವಣೆಯನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಅಂತಕ್ಕಂಥದ್ದಕ್ಕೆ ನಿನ್ನೆಯ ದಿನ ಒಂದು ಸುದೀರ್ಘವಾದಂಥ ಮಾಹಿತಿಗಳನ್ನು ಪಕ್ಷದ ಮುಖಂಡರುಗಳಿಗೆ ನಾವೇನು ನೆನ್ನೆ ತಲುಪಿಸಿದ್ದೇವೆ. ಅದು ಬಹುಶಃ ಇವತ್ತು ಮಾಧ್ಯಮದಲ್ಲಿ ಸಂಪೂರ್ಣವಾಗಿ ತಾವು ಪ್ರಕಟ ಮಾಡಿದ್ದೀರಿ. ಅದರ ಜೊತೆಗೆ ವಿಶೇಷವಾಗಿ ಇವತ್ತು ನಾವು ಚರ್ಚೆ ಮಾಡಿದಂಥದ್ದು ತಮಿಳುನಾಡಿನಲ್ಲಿ DMK ಸರ್ಕಾರ ಅವರ ಒಂದು ಪ್ರಣಾಳಿಕೆಯಲ್ಲಿ ಮೇಕೆದಾಟಿನ ಬಗ್ಗೆ ಅಲ್ಲಿಯ ಸರ್ಕಾರ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಅಂತಕ್ಕಂಥ ಪ್ರಣಾಳಿಕೆಯಲ್ಲಿ ಸೇರಿಸಿರ್ತಕ್ಕಂಥದ್ದೇನಿದೆ, ಅದರ ಬಗ್ಗೆ ಸುದೀರ್ಘವಾಗಿ ನಾವು ಚರ್ಚೆ ಮಾಡಿದ್ದೇವೆ ಈ ಸಭೆಯಲ್ಲಿ. ರಾಜ್ಯದಲ್ಲಿ ಜನತಾದಳದಿಂದಲೂ ಸಹ ಒಂದು ಪ್ರಣಾಳಿಕೆಯನ್ನು ಜನತೆಯ ಮುಂದೆ ಇಡಬೇಕು ಅಂತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅವರ ಒಂದು ಚಿಂತನೆ ಏನಿದೆ, ಆ ಚಿಂತನೆಯ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ನಾನೇ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಚಿಂತನೆಗಳಿಗೆ ಸಂಪೂರ್ಣ ನಮ್ಮ ಸಹಮತ ಇದ್ದರೂ ಕೆಲವು ಸೂಕ್ಷ್ಮವಾದ ವಿಚಾರಗಳೇನಿದ್ದಾವೆ ಆ ಹಿನ್ನೆಲೆಯಲ್ಲಿ, ಏಕೆಂದರೆ ನಮ್ಮ ಪಕ್ಷದ ವತಿಯಿಂದ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರತಕ್ಕಂಥದ್ದು ಅಧಿಕೃತವಾಗಿ NDA ಅಲಯನ್ಸ್ನಲ್ಲಿ 3 ಸ್ಥಾನಗಳಲ್ಲಿ ನಮ್ಮ ಒಂದು ಸ್ಪರ್ಧೆ ಇರತಕ್ಕಂಥದ್ದು. ನಾವು NDA ಅಲಯನ್ಸ್ನಲ್ಲಿ ಇದ್ದಂಥ ಈ ಒಂದು ಸನ್ನಿವೇಶದಲ್ಲಿ ಇಡೀ ದೇಶದಾದ್ಯಂತ ಜನತೆಯಲ್ಲಿರ್ತಕ್ಕಂಥ ಭಾವನೆ, ಮಾಧ್ಯಮದ ಸ್ನೇಹಿತರಲ್ಲೂ ಇರ್ತಕ್ಕಂಥ ಭಾವನೆ, ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ NDA ಸರ್ಕಾರ ಬರ್ತಕ್ಕಂಥದ್ದು ಇವತ್ತು ಒಂದು ವಾತಾವರಣ ಇದೆ ಅಂತಕ್ಕಂಥದ್ದು ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ನಾವು ಕೇವಲ 3 ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ನಿಲ್ಲಿಸಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು
ಆ ಪ್ರಣಾಳಿಕೆಯ ಕಾರ್ಯಕ್ರಮಗಳನ್ನು ನಾವು 3 ಶಾಸಕರುಗಳನ್ನು ಲೋಕಸಭಾ ಸದಸ್ಯರನ್ನು ನಮಗೆ ನಂಬಿಕೆ ಇದೆ 3 ಲೋಕಸಭೆಯಲ್ಲಿ ನಾವು ಜನತೆ ಈ ಕ್ಷೇತ್ರಗಳಲ್ಲಿ ನಮಗೆ ಜಯವನ್ನು ತಂದುಕೊಡ್ತಾರೆ. ಅದಕ್ಕೆ ಕಾರಣ ಇವತ್ತು BJP ಮತ್ತು JDSನ ಮೈತ್ರಿ. ನರೇಂದ್ರ ಮೋದಿಯವ್ರ ಬಗ್ಗೆ ದೇಶದಾದ್ಯಂತ ಇರತಕ್ಕಂಥ ಅವರು ಪ್ರಧಾನಮಂತ್ರಿಗಳಾಗಬೇಕು ಅಂತಕ್ಕಂಥ ಒಂದು ಒಲವು, ಇದು ಎಲ್ಲ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 28 ಸ್ಥಾನ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಗುರಿಗೇನು ಹೊಂದಿದ್ದೇವೆ. ನಮ್ಮ 3 ಲೋಕಸಭಾ ಸದಸ್ಯರು ಇವತ್ತು ನಾವೇನು ಚುನಾವಣೆಗೆ ಅಭ್ಯರ್ಥಿ ಮಾಡ್ತಾ ಇದ್ದೇವೆ. ನಮ್ಮ ಪ್ರಣಾಳಿಕೆಯನ್ನು ಬಹುಶಃ ನಾವಿವತ್ತು ಘೋಷಣೆ ಮಾಡಿದ್ರು ಅದನ್ನು ಯಾರೂ ಸಹ ಅತ್ಯಂತ ಗಂಭೀರತೆಯಿಂದ ತೆಗೆದುಕೊಳ್ತಕ್ಕಂಥದ್ದು ಕಷ್ಟ ಇದೆ. ನಾನಿರ್ತಕ್ಕಂಥ ವಾಸ್ತವಾಂಶವನ್ನು ಒಪ್ಕೊಳ್ಳೇಬೇಕು ನಾವು. ಏಕೆಂದರೆ ನಾವು ನೇರವಾಗಿ ಸರ್ಕಾರ ರಚನೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ಕೈನಲ್ಲಿಲ್ಲ. ಒಂದು ಪ್ರಾದೇಶಿಕ ಪಕ್ಷವಾಗಿ ನಮ್ಮ ಗುರಿ ಇವತ್ತು ಮೈತ್ರಿಯ ಒಂದು ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ನಮ್ಮ ಲೋಕಸಭಾ ಸದಸ್ಯರುಗಳ ಮೇಲೆ ಕೆಲವು ರಾಜಕೀಯ ಹೇಳಿಕೆಗಳನ್ನು ಗಮನಿಸಿದ್ದೇವೆ. ನಾವು 28 ಲೋಕಸಭಾ ಸದಸ್ಯರುಗಳಿದ್ದರು. ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಹಲವಾರು ಕೇಂದ್ರ ಸರ್ಕಾರದ ನೆರವುಗಳಲ್ಲಿ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಇತ್ತೀಚೆಗಂತೂ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ರಚನೆ ಆದ ನಂತರ ಜನತೆ ಮುಂದೆ ಆ ಒಂದು ಪ್ರಚಾರ ಮಾಡ್ಕೊಂಡು ಹೊರಟಿದ್ದಾರೆ. ಅಪ್ರಚಾರಗಳನ್ನು ಮತ್ತು ಸ್ವಾತಂತ್ರ್ಯ ಬಂದು 77 ವರ್ಷಗಳಾದ ನಂತರವೂ ನಮ್ಮ ರಾಜ್ಯದ ನೀರಾವರಿಯ ಒಂದು ಯೋಜನೆಗಳ ವಿಷಯದಲ್ಲಿ ನಮ್ಮ ನಾಡಿನ ರೈತರಿಗೆ ಆಗಿರತಕ್ಕಂಥ ಒಂದು ನಿರ್ಲಕ್ಷ್ಯದ ಒಂದು ವಾತಾವರಣ, ನಮ್ಮ ರಾಜ್ಯಕ್ಕೆ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಗಳು ಇಲ್ಲಿಯವರೆಗೆ ಒಂದು ಸಮಪಾಲನ್ನು ಕೊಡ್ತಕ್ಕಂಥದ್ರಲ್ಲಿ ಕಡೆಗಣಿಸಿದ್ದಾರೆ ಅಂತಕ್ಕಂಥದ್ದು ಒಂದು ಚರ್ಚೆ ಏನಿದೆ. ನಮ್ಮ ಲೋಕಸಭಾ ಸದಸ್ಯರುಗಳು ಧ್ವನಿಯನ್ನೇ ಎತ್ತಲಿಲ್ಲ ಅಂತಕ್ಕಂಥದ್ದನ್ನು ಪಾಪ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸುದೀರ್ಘವಾಗಿ ಕೇಂದ್ರದಲ್ಲಿ ಆಡಳಿತದಲ್ಲಿದ್ದಾಗ 28ಕ್ಕೆ 28 ಸ್ಥಾನಗಳನ್ನು ಸತತವಾಗಿ ನಿರಂತರವಾಗಿ ಬಹುಶಃ 1977ನೇ ಇಸ್ವಿಯವರೆಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಅವರದೇ ಇದ್ದಾಗಲೂ ನಮ್ಮ ರಾಜ್ಯದ ಕೃಷ್ಣಾ ನೀರಾವರಿ ಯೋಜನೆ ಇರ್ಬೋದು, ಕಾವೇರಿ ನೀರಾವರಿ ಯೋಜನೆ ಇರ್ಬೋದು, ಯಾವ ಮಟ್ಟಕ್ಕೆ ಕಾಂಗ್ರೆಸ್ನ ಸರ್ಕಾರ ಇದ್ದಾಗ ಈ ರಾಜ್ಯದಲ್ಲಿ ಕೇಂದ್ರ ರಾಜ್ಯ ಎರಡರಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಮ್ಮ ರಾಜ್ಯದ ಒಂದು ಮನವಿಗಳಿಗೆ ಪುರಸ್ಕಾರ ದೊರಕಿದೆ.